ವಿಲನ್ ಮಾಡ್ರೆ ಸಿನಿಮಾ ಚೆನ್ನಾಗಿ ಹೋಯ್ತು. ನೋಡಿ ನೋಡಿ ನೋಡಿದ್ರ ದೇವಿ ಮಹಿಮೆ ಎಷ್ಟು ಅಂತ ಗೊತ್ತಾಯ್ತಾ. ನಾನು ಮೊದಲಿನಲ್ಲೂ ಅಷ್ಟೇ ದೇವ್ರನ್ನ ಹತ್ರ ನಾನೇನು ಕೇಳೋದೇ ಇಲ್ಲ, ಎಲ್ಲ ಅವಳೇ ಕೇಳೋದು. ನಾನು ದೇವ್ರ ಹತ್ರ ಒಂದೇ ಮಾತು ಕೇಳೋದು, ಅವಳು ಏನೇನು ಕೇಳಿದಾಳಲ್ಲ ಅದು ನಡ್ಸ್ಕೊಡಪ್ಪ ಅಂತೀನಿ ಅಷ್ಟೇ. ಅಬ್ಬಾ ಯು ನೋ ದಟ್ ಅವ್ರು ಅದನ್ನ ಕೇಳಿದ್ ನಾನು ಏನೇ ಏನು ಕೇಳ್ಕೊಂಡ್ಲು ಏನು ಬಿಡ್ಲು ನಾನು ಏನು ಕೇಳಕ್ ಹೋಗಲ್ಲ. ಓಕೆ ಕೇಳೋದು ಅವಳು, ನಾನು ಹೋಗಿ ಹೇಳ್ತೀನಿ ಅವಳೇನು ಹೇಳಿದ್ದಾಳೆ ಅದನ್ನ ಕೊಟ್ಬಿಡಪ್ಪ ಸಾಕಷ್ಟೇ. ಏನಿಲ್ಲ, ಇವಾಗ ಬರೀ ಆರೋಗ್ಯ ಮುಖ್ಯ. ಹೆಲ್ತ್ ಈಸ್ ವೆಲ್ತ್. ಚೆನ್ನಾಗಿದ್ರೆ ಎಲ್ಲಾನು ಫೇಸ್ ಮಾಡ್ಬೋದು. ಬಟ್ ಇಷ್ಟೊಂದು ವಿಷಯದಲ್ಲಿ ಮ್ಯಾಚಿಂಗ್ ಈಚ್ ಅದರ್, ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಅಂದರೆ ಅದ್ಭುತ. ಯಾಕಂದರೆ ಒಂದು ಕಡೆ ಟ್ರಾವೆಲಿಂಗಲ್ಲಿ ಇರ್ಬೋದು, ಅವರ ಲೈಫ್ ಸ್ಟೈಲಲ್ಲಿ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಈ ಡಿವೋಷನ್ನು, ಈ ಇದರಲ್ಲಿ ಸ್ಪಿರಿಚುಯಾಲಿಟಿ ಎಲ್ಲದರಲ್ಲೂ ಕೂಡ ನಿಮಗೆ ಮ್ಯಾಚ್ ಆಗ್ತಾ ಇದ್ದಾರೆ ಅಂದರೆ ವೆರಿ ರೇರ್ ಇದು. ಅಪರೂಪದಲ್ಲಿ ಅಪರೂಪ. ಐ ಡೋಂಟ್ ಬಿಲೀವ್ ಇನ್ ಲವ್ ಮ್ಯಾರೇಜ್, ಓಕೆ, ಅರೇಂಜ್ ಮ್ಯಾರೇಜ್. ನಮ್ಮ ಹಣೆ ಬರೋದು ಅದು ಲವ್ ಮ್ಯಾರೇಜ್ ಅರೇಂಜ್ ಸೆಕೆಂಡ್ರಿ, ಬಟ್ ಆ ಪ್ರೀತಿ ಮದುವೆಗೆ ಒಂದು ಅರ್ಥ ಕಲಿಸ್ತಿದ್ದೀರಾ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ನೀವು ಲವ್ ಮಾಡಿ ಮದುವೆ ಆಗ್ತಿರೋ, ಮದುವೆ ಆಗಿ ಲವ್ ಮಾಡ್ತಿರೋ, ದಟ್ ಡಸಂಟ್ ಮ್ಯಾಟರ್. ಓಕೆ, ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದ್ರ ಮೇಲೆ ಹೋಗೋದೆ. ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ಕೊಂತ ಎಷ್ಟೋ ಮುರಿದೋಗಿದ್ದಾವೆ. ಏನೂ ಇಲ್ಲ, ದೇವಸ್ಥಾನದಲ್ಲಿ ಮದುವೆ ಆದವ್ರು ಚೆನ್ನಾಗಿದ್ದಾರೆ. ಲವ್ ಮಾಡಿ ಎಷ್ಟೋ ವರ್ಷ ಲವ್ ಮಾಡಿ ಕಿತ್ತೋದವ್ರು ಇದ್ದಾರೆ. ಸೊ ಎಲ್ಲ ಇದ್ದಾವೆ. ಬಟ್ ಅದು ಹೇಳ್ತೀವಿ, ಒಂದು ಸಂಸಾರದಲ್ಲಿ ಅಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಅದರ್, ಮೇಯ್ನ್ ಅದು. ಆ ರೆಸ್ಪೆಕ್ಟ್ ಅಂತ ಬಂದಾಗ ಎಲ್ಲವೂ ಚೆನ್ನಾಗುತ್ತೆ. ಕೆಲಸ ಸಾರಿ ಅನ್ನೋದು ಒಂದು ವರ್ಡ್ ಅಂತ ಹೇಳಿದ್ನಲ್ಲ, ಅದು ಒಂದು ವರ್ಡ್ ಇಟ್ ಮೇಕ್ಸ್ ಅ ಲಾಟ್. ಎಂಥ ಕೋಪ ಇದೋ ರಪ್ ಅಂತ ಕೆಳಗೆ ಇಳ್ಬಿಡ್ತೀವಿ. ಸೊ ಯೂಶಲಿ ಒಂದು ಮನೇಲಿ ಅಂದರೆ ಗಂಡಸರೇ ಕಮಾಂಡಿಂಗ್ ಇರ್ತಾರೆ. ಇಟ್ ಇಸ್ ದೇರ್ ಆಲ್ವೇಸ್. ನಾನು ಇಷ್ಟೇ ಹೇಳೋದು, ನಮ್ಮ ಲೆವೆಲ್ ಬರೋಕ್ಕೆ ಟ್ರೈ ಮಾಡಬೇಡಿ. ಅದು ಸೃಷ್ಟಿಕರ್ತ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಹೋಗಿರ್ತಾನೆ. ಅದು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲ ಜಸ್ಟ್ ಆಗುತ್ತೆ. ಆಮೇಲೆ ನಾವು ತಪ್ಪು ಮಾಡೋದು ಡೆಫಿನೆಟ್ ನಾವು ಸಾರಿ ಕೇಳ್ತೀವಿ. ಸೊ ಹಂಗೆ ಬಂದಾಗ ಅದು ಅನ್ಯೋನ್ಯವಾಗಿದ್ದರೆ ಜೀವನ ಎಲ್ಲವೂ ಚೆನ್ನಾಗಿರುತ್ತೆ. ಆಮೇಲೆ ಮನೇಲಿ ಪೀಸ್ ಆಫ್ ಮೈಂಡ್ ಇದ್ದರೆ ನಿಮ್ಗೆ ಆಚೆ ಕಡೆ ಕೆಲಸ ಮಾಡೋಕ್ಕೆ ಆರಾಮಾಗುತ್ತೆ. ನೀವು ಇಲ್ಲಿ ಕಿತ್ತಾಡ್ಕೊಂಡು ಹೋದರೆ ನೀವು ಆಚೆ ಕಡೆ ಏನೋ ಬಿಸ್ನೆಸ್ ಆಗ್ಬೋದು, ಶೂಟ್ ಆಗ್ಬೋದು, ತಲೆಗತ್ತಲ್ಲ. ನಾನು ಪ್ರೊಫೆಷನ್ ಹೇಳ್ತಾ ಇದ್ದೀನಿ. ಹೆಂಡತಿ ಜಗಳ ಆಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ಬಂದು ಲವ್ ಸೀನ್ ಮಾಡೋ ಅಂತಂದರೆ ಬರೋದೇ ಇಲ್ಲ.